ಕಾರ್ಯಕ್ರಮದ ಆಯೋಜನೆಯನ್ನು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದಂತಹ ಹರಿಪ್ರಸಾದ್ ತಮ್ಮ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಹಾಗೆ ಜಯಪ್ರಕಾಶ್ ಹೆಗಡೆ ಅವರು SIR ಬಗ್ಗೆ ಕೂಲಂಕುಷವಾಗಿ ನಮ್ಮ ಅಭಿಪ್ರಾಯ ಮತ್ತು ಅವರ ಏನು ಬಿಜೆಪಿಯ ಏನು ಅಭಿಪ್ರಾಯ ಮತ್ತು ನಮ್ಮ ಅಭಿಪ್ರಾಯ ಏನನ್ನ ಬಗ್ಗೆ ಸ್ಪಷ್ಟವಾಗಿ ವಿಚಾರವನ್ನು ತಿಳಿಸಿದ್ದಾರೆ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ವಿದೇಶಕ್ಕೆ ಹೋದಾಗ ಮಾಡಿದರೆ ದೇಶದಲ್ಲಿ ಮಾಡಿದ್ದಾರೆ. ಇದನ್ನ ಅವರು ಯಾವ ಪತ್ರಿಕಾಗೋಷ್ಠಿಯಲ್ಲಿ ಓಡಿಯೋದೇ ಇಲ್ಲ. ಅವ್ರು ನಿರಂತರವಾಗಿ ಉತ್ತರವನ್ನು ಹೇಳಿ ಸರಿಯಾದ ಉತ್ತರವನ್ನು ಹೇಳಿ ಹೋಗಿದ್ದಾರೆ. ಈಗ ಡಾಲರ್ ರೇಟು ಈಗ ನಿನ್ನೆ ಮೊನ್ನೆ ನಾವು 95.16 ಸ್ವಲ್ಪ ಏರುಪೇರಾಗಿದೆ ಬಿಟ್ಟರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದೆ 66 ರೂಪಾಯಿ ಮುಟ್ಟಿದಾಗಲೇ ಬಿಜೆಪಿ ಅವರು ಗಲಾಟೆಯನ್ನು ಮಾಡಿದ್ರು. ಡೀಸೆಲ್ ಮತ್ತೆ ಪೆಟ್ರೋಲ್ ದರ ಆಗ ಕ್ರೂಡ್ ಆಯಿಲ್ ರೇಟ್ ಎಷ್ಟಿತ್ತು? 120-126 ಇತ್ತು. ಅವತ್ತು ಏನು ಕಮ್ಮಿ ಇರಲಿಲ್ಲ. ಆದರೆ 66 ರೂಪಾಯಿಯಲ್ಲಿ ಸಿಕ್ಕಿತ್ತು ಪೆಟ್ರೋಲ್ ಡೀಸೆಲ್ ಅಲ್ಲಿ ಸಿಗ್ತಾ ಇತ್ತು. ಇವತ್ತು 100 ದಾಟಿ ಇದೆ, ಸೆಂಚುರಿ ಹೊಡೆದಾಗಿ. ಆದರೆ ಯಾರು ಪ್ರಶ್ನೆಯನ್ನ ಮಾಡುವುದಿಲ್ಲ. ಯಾಕೆ ಅನ್ನುವಂಥದ್ದು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಜನರ ಅದರಿಂದಾಗಿ ಕೇವಲ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಮಾತ್ರ ಅಲ್ಲ, ಅದರಿಂದಾಗಿ ಎಲ್ಲ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇದು ರೇಟ್ ಜಾಸ್ತಿ ಆಗ್ತಾ ಹೋಯ್ತು. ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಯ್ತಲ್ವ, ಕನ್ಸ್ಯೂಮರ್ ಪ್ರಾಡಕ್ಟ್ ಇದು ಜಾಸ್ತಿ ಆಗ್ತಾ ಹೋಯ್ತು. ಇವೆಲ್ಲವನ್ನು ಈಗ ಹೆಸರನ್ನು ಬದಲಾವಣೆಯನ್ನು ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ತೆಗೆದ್ರು, BB ರಾಮ್ಜಿ ಮಾಡಿದ್ರು. ಆಮೇಲೆ ಸ್ವಚ್ಛ ಭಾರತ್ ಇದು ಹಿಂದೆಯೂ ಇತ್ತು, ಸ್ವಚ್ಛತಾ ಕಾರ್ಯಕ್ರಮ ಯೋಜನೆ. ಅದಕ್ಕೆ ಸ್ವಚ್ಛ ಭಾರತ್ ಅಂತ ಹೆಸರನ್ನು ಕೊಟ್ಟದ್ದು ಬಿಟ್ಟರೆ ಹೊಸ ಯೋಜನೆ ಏನಲ್ಲ. ಆದ್ರೆ ಇವತ್ತು ಅದು ಸ್ವಚ್ಛ ಆಗ್ತಾ ಇಲ್ಲ. ನಾವು ನೋಡ್ತಾ ಇದ್ದೇವೆ, ಹಳ್ಳಿಗಳಲ್ಲಿ ನೋಡ್ತಾ ಇದ್ದೇವೆ, ಪಟ್ಟಣದಲ್ಲಿ ನೋಡ್ತಾ ಇದ್ದೇವೆ. ಇವೆಲ್ಲವನ್ನ ನೋಡುವಾಗ ಏನು ಹಿಂದೆ ಆಗಿದೆ ಅದಕ್ಕಿಂತ ಹೊಸದಾಗಿ ಹೊಸ ಯೋಜನೆಗಳೇನು ಬರಲಿಲ್ಲ ಅನ್ನುವಂಥದ್ದು ಜನಕ್ಕೆ ನಾವು ಮನದಟ್ಟು ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ. ನಾವು ಮಾಡಿದ ಯೋಜನೆಗಳನ್ನು ಹೇಳಿದ ಹೊತ್ತಿಗೆ ಫೇಲ್ಯೂರ್ಸ್ ಆಫ್ ದ ಗವರ್ಮೆಂಟ್ ಅದರ ಬಗ್ಗೆ ಸಹ ನಾವು ಬಹಳಷ್ಟು ವಿಷಯಗಳನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಅದಕ್ಕೋಸ್ಕರ ತಮ್ಮ ಮುಖೇನ ಇವೆಲ್ಲವೂ ಜನರಿಗೆ ಮುಟ್ಟುವಂತ ಕೆಲಸ ಆಗ್ಬೇಕು ಅನ್ನುವಂಥದ್ದನ್ನು ಮಾತನ್ನ ಹೇಳ್ತಾ, ಇಂಟೆನ್ಸಿವ್ ಸ್ಕ್ರೂಟಿನಿ ಆಗಿದೆ, ಆಗ್ಲಿಲ್ಲ ಅಂತಲ್ಲ. ಆದ್ರೆ ಈ ಸಲ ಫಾರ್ಮ್ ಅನ್ನ ನೀವು ಫಿಲ್ಅಪ್ ಮಾಡಿ ಕೊಡ್ಬೇಕು, ನಾವು ನೀವೆಲ್ಲ ಫಿಲ್ಅಪ್ ಮಾಡಿ ಕೊಡ್ಬೇಕು. ಕೆಲವು ಸಲ ನಿಮ್ದು ಹೆಸರು ಬಿಟ್ಟು ಹೋಗೋ ಚಾನ್ಸ್ ಇದೆ, ಓಟ ಸಿಗ್ತದೆ. ನೀವು ಇದರ ಬಗ್ಗೆ ಜನರಿಗೆ ಎಚ್ಚರ ವಹಿಸ್ಲಿಕ್ಕೆ ಹೇಳ್ಬೇಕು. ಯಾಕಂದ್ರೆ ಸ್ವಲ್ಪ ಹೇಳಿದಾಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಸಹ ಬದಲಾವಣೆಗೆ ನಮ್ಮ ಮತದಾನದ ಪಟ್ಟಿಯಲ್ಲಿ ನನ್ನ ಹೆಸರು ಇರ್ಬೇಕಾಗ್ತದೆ, ನಮ್ಮ ಮತವನ್ನು ಹಾಕ್ಬೇಕಾಗ್ತದೆ. ಯಾಕಂದ್ರೆ ಇದು ಸಂವಿಧಾನದಲ್ಲಿ ನಾವೇನ್ ಹೇಳ್ತೇವೆ, ವಿ ದ ಪೀಪಲ್ ಆಫ್ ಇಂಡಿಯಾ solemnly resolve to constitute a sovereign socialist secular democratic republic ಅಂತ ಹೇಳ್ತೇವೆ. ಅದರೊಟ್ಟಿಗೆ ಫಾರ್ ದ ಪೀಪಲ್ ಬೈ ದ ಪೀಪಲ್ ಆಫ್ ದ ಪೀಪಲ್ ಅಂತ ಜನರಿಗಾಗಿ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದ್ರು. ಅದನ್ನ ತೆಗಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವರು ಸಂವಿಧಾನ ತಿದ್ದುಪಡಿ ಮಾಡೋದು, ಬದಲಾವಣೆ ಮಾಡೋದು, ಇದರಿಂದೆಲ್ಲ ಅವರು ಒಂದು ಅವರಿಗೆ ಬೇರೆ ಪಕ್ಷಕ್ಕೆ ಸೇರಿಸಲಿಕ್ಕೆ ಅದನ್ನು ತಿದ್ದುಪಡಿ ಮಾಡಬೇಕು, ಅವಕಾಶ ಕೊಡದಿದ್ದಂತ ಪರಿಸ್ಥಿತಿಯನ್ನು ತರಬೇಕನ್ನುವಂಥದ್ದು ನಡೆದಿದೆ. ಅದರ ಜೊತೆ ಮಾಧ್ಯಮದವರು, ಯಾಕಂದ್ರೆ ಮಾಧ್ಯಮದವರನ್ನು ನಂಬುವಂಥದ್ದು ಜಾಸ್ತಿ ಜನ. ನೀವೇನು ಬರೀತೀರಿ ಅದನ್ನ ನಂಬ್ತಾರೆ. ಅದಕ್ಕೋಸ್ಕರ ನಾವು ಸಹ ಹ್ಯಾಂಡ್ ಬಿಲ್ ಅನ್ನ ತಯಾರು ಮಾಡಿ ಮನೆ ಮನೆಗೆ ಕೊಡುವಂತ ಕೆಲಸವನ್ನ ಮಾಡ್ತೇವೆ. ಆದ್ರೆ ನಿಮ್ಮ ಮುಖೇನ ಖಂಡಿತ ಮನೆ ಮನೆಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಅಗತ್ಯ ಇದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನಾನು ಇತ್ತೀಚಿನ ದಿವಸ ಒಂದು ಕೇಳಿದೆ, ಏನು ಅದು ಅವತ್ತು ಹೇಳ್ತಾ ಇದ್ರಲ್ಲ ಏನಾದ್ರು ಆಗ್ತದ ಅಂತ. ಆಗ ಹೇಳಿದ್ರು ಸದ್ಯಕ್ಕೆ ಸುಮ್ಮನೆ ಸ್ವಲ್ಪ ದಿವಸದಲ್ಲಿ ಆಗ್ತದೆ ಅಂತ ಹೇಳಿ. ಇವತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇವೆ. ಶ್ರೀಯುತ ಹರಿಪ್ರಸಾದ್ ಅವರು ಕೂಡ ವಿದ್ಯಾರ್ಥಿ ಘಟಕದಿಂದ ಮುಂದೆ ಬಂದಂಥವರು. NSA ಬಗ್ಗೆ ವಿದ್ಯಾರ್ಥಿಗಳ ಹೋರಾಟದ ಬಗ್ಗೆ ಸಕ್ರಿಯವಾಗಿ ತೊಡಗಿಸಿಕೊಂಡಂಥವರು. ನಾನು ಒಂದು ಸಂದರ್ಭದಲ್ಲಿ ನಾನು ಕೂಡ ರಾಜ್ಯದ ಅಧ್ಯಕ್ಷರಾಗುವಂತ ಅವಕಾಶ ಇತ್ತು. ಆ ಸಂದರ್ಭದಲ್ಲಿ ಅವರು ಸಂಘಟನೆ NSAಯನ್ನು ಯಾವ ರೀತಿ ಬೆಳೆಸಬೇಕು ಬೆಂಗಳೂರು ಪರಿಸರದಲ್ಲಿ ಅನ್ನೋ, ಬೆಂಗಳೂರಿಗೆ ನಾನು ಹೊಸದಾಗಿದೆ, ಅವರ ಮಾರ್ಗದರ್ಶನದಲ್ಲಿ ಸಂಘಟನೆ ಮಾಡುವಂತ ಅವಕಾಶಗಳಿತ್ತು. ಬೇರೆ ಬೇರೆ ಹಂತಗಳಲ್ಲಿ ಕೆಲಸ
ಕೆಲಸ ಕಾರ್ಯ ಮಾಡಿದ್ದಾರೆ. ಪಕ್ಷದ ಸೇವಾದಳ ಇರ್ಬೋದು ಅಥವಾ ACC ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿರ್ಬೋದು, ACC ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ರಾಷ್ಟ್ರವಾದ್ಯಂತ ಕೆಲಸ ಕಾರ್ಯ ಮಾಡುವಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುವುದರ ಮುಖಾಂತರ ಇವತ್ತು ಕೇರಳದಲ್ಲಿ ಸತೀಶ್ ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಸಲೀಂ ಅಹಮದ್ ಅವರು NSY ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರುವಾಗ ಅವರ ಪದಾಧಿಕಾರಿಯಾಗಿ ಕೆಲಸ ಕಾರ್ಯ ಮಾಡಿದಂಥವ್ರು. ಇವತ್ತು ಅವರು ಮುಖ್ಯಮಂತ್ರಿ ಆಗುವಂತ ಅವಕಾಶ ಆಗಿದೆ. ಹಿಮಾಚಲ ಪ್ರದೇಶದ NSY ಅಧ್ಯಕ್ಷರಾಗಿದ್ದಂಥವ್ರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೊಸತನಕ್ಕೆ ಹೆಚ್ಚಿಗೆ ಒತ್ತು ಕೊಡುವಂತ ಕೆಲಸ ಕಾರ್ಯವನ್ನ ಪಕ್ಷ ಇವತ್ತು ನಮ್ಮ ನಡೆಸ್ತಾ ಇದೆ. ಇವತ್ತು ಆ ದೃಷ್ಟಿಯಲ್ಲಿ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ಸುಕುಮಾರ ಸೇನ್ ಅಂತೇಳಿ ಆಗ ಒಂದು ರಸ್ತೆ ಇಲ್ಲ, ಒಂದು ಸೈಕಲ್ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಸುಮಾರು 84% ಮತದಾರರು ಯಾರು ಜನರಿದ್ದಾರೆ ಅನಕ್ಷರಸ್ಥರು. ಆಗ ಅಂಬೇಡ್ಕರ್ ಅವರ ಏನು ಸಂವಿಧಾನ ಪ್ರಕಾರ ಈ ರಾಷ್ಟ್ರದ ಗುಡ್ಡ ಕಾಡಿನ ಜನ ಇರಲಿ, ಕಾರ್ಮಿಕ ವರ್ಗ ಇರಲಿ, ಹಿಂದುಳಿದ ವರ್ಗ ಆಗಲಿ, ಪರಿಶಿಷ್ಟ ಸಮಾಜದವರಿರಲಿ, ಒಬ್ಬರ ಮತ ಕೂಡ ತಪ್ಪಬಾರದಂತೇಳಿ ಆಗ ಆ ಸುಕುಮಾರ್ ಸೇನ್ ಅವರು ಆ ಸಮಯದಲ್ಲಿ ಸುಮಾರು 6 ತಿಂಗಳು ಈ SIR ಮಾಡಿದ್ದಾರೆ. ಅದರಲ್ಲಿ ಯಾರು ತಪ್ಪಬಾರದಂತೆ. ಇವತ್ತಿನ ಹೆಸರು ಪ್ರಕ್ರಿಯೆಯ ವ್ಯತಿರಿಕ್ತ ಏನಂತ ಹೇಳಿದ್ರೆ, ಇವತ್ತು ನೀವು ಪ್ರೂವ್ ಮಾಡಬೇಕು, ಯಾರನ್ನು ಎಲ್ಲ ತೆಗಿಬೇಕೆಂದು ಒಂದು ವಿಚಾರವನ್ನು ಇವತ್ತಿನ ಪ್ರಧಾನಮಂತ್ರಿಗಳು ಅಥವಾ ಎಲೆಕ್ಷನ್ ಕಮಿಷನ್ ಅವರು ಇವತ್ತು ಹಾಕೊಂಡಿದ್ದಾರೆ. ಆದಷ್ಟು ಮಟ್ಟದಲ್ಲಿ ಈ ಪದಗ್ರಹಣ ಕಾರ್ಯಕ್ರಮ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಲ್ಲಿ ಬಲಿಷ್ಠವಾಗಿ ಕಟ್ಟಲಿಕ್ಕೆ, ಪುನರುಬ್ಬಿ ಕಟ್ಟಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಇವರು ವಿದ್ಯಾರ್ಥಿ ಜೀವನದಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿರುವುದರಿಂದ ನಮ್ಮ ರಾಜ್ಯದಲ್ಲಿರುವ ಯುವ ಜನರಿಗೆ ಕೂಡ ಒಂದು ದೊಡ್ಡ ಬೆನಿಫಿಟ್ ಆಗುವಂತ ಒಂದು ಸಂದೇಶ ನಮಗೆ ಇವತ್ತು ಬರ್ತಾ ಇದೆ. ಈ ಕಡೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ನಮ್ಮ ರಾಜಕೀಯ ಚಟುವಟಿಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಸಿಗುವಂತ ನ್ಯಾಯ ಮತ್ತೆ ಯುವಜನರಿಗೆ ಸಿಗುವಂತ ನ್ಯಾಯವನ್ನು ಕೊಡುವುದರಲ್ಲಿ ಅವರು ಬದ್ಧರಾಗಿದ್ದಾರೆ. ಇದನ್ನು ಕೂಡ ನಾವು ಸಾಕಷ್ಟು ನಮ್ಮ ಯುವ ಜನತೆಗೆ ನಮ್ಮ ಸರ್ಕಾರದ ಸೌಲಭ್ಯಗಳನ್ನ ತಲುಪಿಸುವುದರಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಹೊಸ ಮುಖ್ಯಮಂತ್ರಿಯಿಂದ ಅಥವಾ ಹೊಸ ಅಡ್ಮಿನಿಸ್ಟ್ರೇಷನ್ ಇಂದ ಬದ್ಧರಾಗಿದ್ದೇವೆ ಅಂತ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವಿದ್ಯಾವಂತರ ಜಾಗದಲ್ಲಿ 45% ವೋಟ್ ಆಗಿದೆ. ಅದೇ ಯಾದಗಿರಿ, ಗುಲ್ಬರ್ಗ, ಅದೇ ನವರಲ್ಲಿ 95% ವೋಟ್ ಆಗುತ್ತೆ. ಅದನ್ನ ನೆನೆಸ್ಕೊಳ್ಬೇಕು. ಮತದಾರ ವ್ಯವಸ್ಥೆ ಯಾವ ಕಡೆ ಹೋಗ್ತಾ ಉಂಟು ಅಂತೇಳಿ ಇದನ್ನೆಲ್ಲ ಮಾಡಲಿಕ್ಕೆ ನಾವು ಪೂರಕವಾಗಿ ವಿದ್ಯಾರ್ಥಿಗಳನ್ನು ಎಜುಕೇಟರ್ಸ್ ತರಬೇಕು. ಇಲ್ಲದ್ರೆ ಇನ್ನಷ್ಟು ಇದು ಭ್ರಷ್ಟರದ್ದು ಅಥವಾ ಕೆಟ್ಟ ವ್ಯಕ್ತಿಗಳ ಕೈಗೆ ಹೋಗ್ತದೆ ಅಂತ ಮಾಡಿದ್ರೆ ಇವರನ್ನು ಪುನಃ ಉಲ್ಟ ಹೊಡಿತಿದ್ದಾರೆ. ಈಗ ಅವರು ಕೇಳಿದ್ರೆ ಲೀಸ್ಟ್ ಕೇಳಿದ್ರೆ ಅದು ಬೇಡಪ್ಪ ಅಂತ ಇಲ್ಲಿ ಮಕ್ಕಳೆಲ್ಲ ಬಿಟ್ಟು ಹೋಗುವ ಪರಿಸ್ಥಿತಿ ಇದ್ದಾರೆ. ಆದರೆ ಇವತ್ತು ಏನೇ ನಮ್ಮ ಪಕ್ಷ ಒಂದು ಸೈಡ್ ಇಂದ ಅದು ಆಗ್ಬಾರ್ದು ಅಂತ ನಮ್ಮ ಸ್ಪಷ್ಟತೆ ಇದೆ. ಇನ್ನೊಂದು ಸೈಡ್ ಇಂದ ನಾವು ಎಷ್ಟೇ ಹೇಳಿದ್ರು ಆಗ್ತದಿಲ್ಲ ಗೊತ್ತಿಲ್ಲ. ಬಟ್ ನಾವು ನಮ್ಮ ಮತದಾರರು ಎಲ್ಲರೂ ಈ ಪ್ರಜಾಪ್ರಭುತ್ವದಲ್ಲಿ ವೋಟಿಂಗ್ ರೈಟ್ಸ್ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ ಅನ್ನು ಕೊಟ್ಟು ಅದನ್ನು ಸ್ಪಷ್ಟವಾಗಿ ಉಳಿಸಿಕೊಳ್ಳುವಂತ ಕೆಲಸವನ್ನು ಮಾಡುತ್ತಾ ಇದ್ದೇವೆ. ಕಾಕಳದಲ್ಲಿ ಸಹ ನಾನು 28 ತಾರೀಕು ಆದಿತ್ಯವಾರ 3 ವಲಯ ಮಟ್ಟದಲ್ಲಿ, ಹಾಗೆ ಸೋಮವಾರ 29 ತಾರೀಕು ಇನ್ನೂ 3 ವಲಯ ಮಟ್ಟ, ಒಟ್ಟು 6 ವಲಯಗಳನ್ನು ವಿಂಗಡಿಸಿ ಸುಮಾರು 1,500 ಜನರನ್ನು ಬೇರೆ ಬೇರೆ ಗುಂಪು ಮಾಡಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಿರ್ಧರಿಸುತ್ತೇವೆ.